ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಗ್ಲಿಷ್ ಸೋ ಈಸಿ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸಾಮ್ನಲ್ಲಿ ಪಕ್ಕ 2 ಮಾರ್ಕ್ಸ್ ಹೇಗೆ ಸ್ಕೋರ್ ಮಾಡೋದು ಅಂತ ಟ್ರಿಕ್ ಅನ್ನ ಕಲ್ತ್ಕೊಳ್ಳೋಣ. Today we are targeting a section of your second PUC English grammar paper that is 100% guaranteed scoring opportunity, that is expressions. Many students get confused and think they need to memorize a dictionary full of idioms. You don't. In this video, I'm going to show you exactly how to identify these expressions in a paragraph, the simple tricks to eliminate wrong options, and how to get those 2 marks in less than 60 seconds. Let's make it easy. First of all, you need to understand that expressions ಅಂದ್ರೆ ನುಡಿಗಟ್ಟುಗಳು ಅಥವಾ ವಾಕ್ಯಾಂಶಗಳು ಅಂತ ಏನ್ ಹೇಳ್ತೀವೋ, this is a very broad term. It includes any fixed group of words we use to say something, including general phrases like by honest labor or as things turned out. They mean exactly what they say. Idioms ಅಂತಂದ್ರೆ ರೂಢಿಜನ್ಯ ನುಡಿಗಟ್ಟುಗಳು. ಅಂದ್ರೆ this is a special type of expression where the meaning is completely hidden and figurative, like in a fix, which means confused, or a piece of cake, meaning very easy. So remember the thumb rule: all idioms are expressions, but not all expressions are idioms. ಬಹಳ ಜನರಿಗೆ ಇರೋ ಒಂದು ಡೌಟ್ ಕ್ಲಿಯರ್ ಮಾಡ್ಬಿಡೋಣ. ವಾಟ್ ಈಸ್ ಅನ್ ಎಕ್ಸ್ಪ್ರೆಷನ್ ಅಂಡ್ ಇದು ಇಡಿಯಂ ತರಾನೇನಾ ಅಂತ. ಲೆಟ್ ಮಿ ಮೇಕ್ ಇಟ್ ವೆರಿ ಸಿಂಪಲ್. ಎಕ್ಸ್ಪ್ರೆಷನ್ಸ್ ಅಂದ್ರೆ ಇಂಗ್ಲಿಷ್ ನಲ್ಲಿ ನಾವು ಬಳಸೋ ಒಂದು ಗ್ರೂಪ್ ಆಫ್ ವರ್ಡ್ಸ್. ಈ ಎಕ್ಸ್ಪ್ರೆಷನ್ಸ್ ಒಳಗಡೆನೆ ಇಡಿಯಂ ಕೂಡ ಬರುತ್ತೆ. ಇಡಿಯಮ್ಸ್ ಅಂದ್ರೆ ಏನು? Idioms are phrases where the meaning is hidden. ಅಂದ್ರೆ ಆ ಲೈನ್ ನಲ್ಲಿರೋ ಪದಗಳನ್ನ ಬಿಡಿಬಿಡಿಯಾಗಿ ಓದಿದ್ರೆ ಒಂದು ಅರ್ಥ ಸಿಗುತ್ತೆ, ಆದ್ರೆ ಅದರ ನಿಜವಾದ ಒಳ ಅರ್ಥ ಬೇರೆನೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಟೆಕ್ಸ್ಟ್ ಬುಕ್ ನಲ್ಲಿರೋ ವ್ಯಾನಿಶ್ಡ್ ಇಂಟು ಥಿನ್ ಏರ್ ಅಂತ ತಗೊಳ್ಳಿ. ಇದರ ಅರ್ಥ ಗಾಳಿಯಲ್ಲಿ ಕರಗ್ ಹೋಗೋದು ಅಂತ ಅಲ್ಲ, ಯಾರಿಗೂ ಕಾಣಿಸದೆ ಕಣ್ಮರೆಯಾಗೋದು, ಡಿಸಪಿಯರ್ ಕಂಪ್ಲೀಟ್ಲಿ ಅಂತ ಅರ್ಥ. ಅದೇ ರೀತಿ ಇನ್ ಫಿಕ್ಸ್ ಅಂದ್ರೆ ಎಲ್ಲೋ ಸಿಕ್ಕಾಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ, ಒಂದು ದೊಡ್ಡ ಗೊಂದಲದಲ್ಲಿರೋದು ಅಂತ ಅರ್ಥ. ಅಂದ್ರೆ ಇನ್ ಡಿಫಿಕಲ್ಟ್ ಡೈಲಮಾ. ಆದ್ರೆ ನಿಮ್ಮ ಎಕ್ಸಾಮ್ ನಲ್ಲಿ ಬೋರ್ಡ್ನವರು ಬರೀ ಇಡಿಯಮ್ಸ್ ಮಾತ್ರ ಕೇಳಲ್ಲ, ಕೆಲವೊಮ್ಮೆ ನಾರ್ಮಲ್ ಫ್ರೇಸಸ್ ಕೂಡ ಕೇಳ್ತಾರೆ. ಉದಾಹರಣೆಗೆ ಬೈ ಆನೆಸ್ಟ್ ಲೇಬರ್ ಅಂತಂದ್ರೆ ಏನು? ಪ್ರಾಮಾಣಿಕ ಕೆಲಸದಿಂದ. ಅಥವಾ ಟು ಪಾಸ್ ದ ಟೈಮ್ ಅಂತಂದ್ರೆ ಸಮಯನ ಕಳೆಯೋದು ಅಂತ ಅರ್ಥ. ಇವುಗಳು ನಾರ್ಮಲ್ ಎಕ್ಸ್ಪ್ರೆಷನ್ಸ್. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೆನ್ಪಿಟ್ಕೊಳ್ಳಿ, ಬ್ರಾಕೆಟ್ ನಲ್ಲಿರೋ ವರ್ಡ್ಸ್ ಬರೀ ಇಂಗ್ಲಿಷ್ ಪದಗಳಲ್ಲ, ಅವುಗಳಲ್ಲಿ ಒಂದು ಸ್ಪೆಷಲ್ ಆದ ಒಳ ಅರ್ಥ ಇರುತ್ತೆ. ಆ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಮಾರ್ಕ್ಸ್ ತಗೋಬಹುದು. ಸ್ಟೂಡೆಂಟ್ಸ್, ನಮ್ಮ ಪಾಠನ ಮುಂದುವರ್ಸೋದಕ್ಕೆ ಮುಂಚೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. Your comments are extremely important to me, so don't forget to ಕಮೆಂಟ್ ಮಾಡೋದನ್ನ ಮರಿಬೇಡಿ. ಈಗ ಆ ಇಂಪಾರ್ಟೆಂಟ್ ಟೆಕ್ನಿಕ್ಸ್ ನ ನೋಡೋಣ. ಟೆಕ್ನಿಕ್ 1, ದಿ ಇಮೋಷನ್ ಮ್ಯಾಚ್ ಟೆಕ್ನಿಕ್. ನೋಡಿ ಸ್ಟೂಡೆಂಟ್ಸ್, ಪ್ರತಿಯೊಂದು ಎಕ್ಸ್ಪ್ರೆಷನ್ಗೂ ಒಂದು ಸ್ವಂತ ಎಮೋಷನ್ ಅಥವಾ ಸಿಚುಯೇಷನ್ ಇರುತ್ತೆ. ನೀವು ಕ್ವೆಶ್ಚನ್ ಪೇಪರ್ ನಲ್ಲಿರೋ ಸೆಂಟೆನ್ಸ್ ಓದಿದಾಗ ಆ ಸಿಚುಯೇಷನ್ ಅರ್ಥ ಮಾಡ್ಕೊಂಡು ಆಪ್ಷನ್ ಮ್ಯಾಚ್ ಮಾಡಬೇಕು. ಆ ಫ್ರೇಸ್ ಅಲ್ಲಿ ಸಾವಿನ ಬಗ್ಗೆ ಮೆನ್ಷನ್ ಆಗಿದ್ರೆ, ಅಂದ್ರೆ ಡೆತ್ ಬಗ್ಗೆ ಮೆನ್ಷನ್ ಆಗಿದ್ರೆ, ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹೇಳಿ? ಬ್ರೀತ್ ಹಿಸ್ ಲಾಸ್ಟ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ತಮ್ಮಣ್ಣ ಬ್ರೀತ್ ಹಿಸ್ ಲಾಸ್ಟ್. ದ ವೋಟರ್ ಚಾಪ್ಟರ್ ನಲ್ಲಿ ಮಾರ್ಕಸ್ ಇಬೆಗೆ ತುಂಬಾನೇ ದುಡ್ಡು ಬಂದು ಅಹಂಕಾರ ತಲೆಗೆ ಹತ್ತುತ್ತೆ ಅಂತ ಹೇಳ್ಬೇಕು ಅಂತಿದ್ರೆ, ಈ ರೀತಿ ತುಂಬಾ ಜಂಬ ಅಥವಾ ಪ್ರೌಡ್ ಫೀಲಿಂಗ್ ನ ತೋರ್ಸೋದಕ್ಕೆ ಇಂಗ್ಲಿಷ್ ನಲ್ಲಿ ಟರ್ನ್ಡ್ ಹಿಸ್ ಹೆಡ್ ಅಂತಾರೆ. ಫಾರ್ ಎಕ್ಸಾಂಪಲ್, ಮಾರ್ಕಸ್ ಇಬೆ ಹ್ಯಾಡ್ ಅ ಲಾಟ್ ಆಫ್ ಮನಿ ಅಂಡ್ ಇನ್ಫ್ಲೂಯೆನ್ಸ್ ವಿಚ್ ಹ್ಯಾಡ್ ಟರ್ನ್ಡ್ ಹಿಸ್ ಹೆಡ್. ಯಾರಾದ್ರೂ ಒಂದು ದೊಡ್ಡ ಕನ್ಫ್ಯೂಷನ್ ನಲ್ಲಿ ಅಥವಾ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಿದ್ದಾಗ ಅದಕ್ಕೆ ಸರಿಯಾದ ಎಕ್ಸ್ಪ್ರೆಷನ್ ಇನ್ ಅ ಫಿಕ್ಸ್. ನಮ್ಮ ರೂಫ್ 5 ಪೌಂಡ್ ದುಡ್ಡು ತಗೊಂಡು ಯಾರಿಗೆ ವೋಟ್ ಹಾಕ್ಬೇಕು ಅಂತ ಒದ್ದಾಡ್ತಾನಲ್ಲ, ಅದಕ್ಕೆ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ರೂಫ್ ಫೌಂಡ್ ಹಿಮ್ಸೆಲ್ಫ್ ಇನ್ ಅ ಫಿಕ್ಸ್ ಬಿಕಾಸ್ ಹಿ ಕುಡ್ ನಾಟ್ ಡಿಸೈಡ್ ಹೂಮ್ ಟು ವೋಟ್ ಫಾರ್.
ನೀವು ಆ ಕ್ವೆಶ್ಚನ್ ಪೇಪರ್ನಲ್ಲಿರೋ ಸೆಂಟೆನ್ಸ್ನ ವೈಬ್ ಏನು ಅಂತ ಅರ್ಥ ಮಾಡ್ಕೊಂಡ್ರೆ, ಅದರ ಎಮೋಷನ್ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಆ ಚಾಯ್ಸಸ್ ಅಲ್ಲಿರೋ ಆನ್ಸರ್ನ ಗುರ್ತು ಹಿಡಿಬಹುದು. ಈಗ ಟೆಕ್ನಿಕ್ ನಂಬರ್ 2 ನೋಡೋಣ. ಇದು ದ ಪವರ್ ಆಫ್ ಎಲಿಮಿನೇಷನ್. ಎಕ್ಸಾಮ್ನಲ್ಲಿ ನಮಗೆ ಒಂದು ದೊಡ್ಡ ಅಡ್ವಾಂಟೇಜ್ ಇದೆ. ಅದೇನಂದ್ರೆ ಬ್ರಾಕೆಟ್ನಲ್ಲಿ 3 ಆಪ್ಷನ್ಸ್ ಇರುತ್ತೆ ಅಲ್ವಾ? ಆದ್ರೆ ನಮಗೆ ಇರೋ ಬ್ಲಾಂಕ್ಸ್ ಎಷ್ಟು? ಬರೀ 2 ಮಾತ್ರ. ಇಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ. ಈಸಿ ಫಸ್ಟ್ ರೂಲ್ ಫಾಲೋ ಮಾಡಿ. ಕೊಟ್ಟಿರೋ 2 ಬ್ಲಾಂಕ್ಸ್ಗಳಲ್ಲಿ ನಿಮಗೆ ಯಾವ ಆನ್ಸರ್ 100ಕ್ಕೆ 100 ಗ್ಯಾರಂಟಿ ಗೊತ್ತಿದೆಯೋ ಅದನ್ನ ಫಸ್ಟ್ ಫಿಲ್ ಮಾಡಿ. ಆಮೇಲೆ ಆಪ್ಷನ್ನ ಬ್ರಾಕೆಟ್ನಲ್ಲಿ ಸ್ಟ್ರೈಕ್ ಔಟ್ ಮಾಡಬೇಡಿ. ಅಂದ್ರೆ ಸ್ಟ್ರೈಕ್ ಔಟ್ ಮಾಡಬೇಡಿ ಅಂದ್ರೆ ಲಿಟ್ರಲ್ ಆಗಿ ಸ್ಟ್ರೈಕ್ ಔಟ್ ಮಾಡಬೇಡಿ. ಯಾಕಂದ್ರೆ ಕ್ವಶನ್ ಪೇಪರ್ ಮೇಲೆ ಏನು ಬರೀಕೂಡ್ದು. ಮೆಂಟಲಿ ಆ ಆನ್ಸರ್ನ ಎಲಿಮಿನೇಟ್ ಮಾಡ್ಕೊಳ್ಳಿ. ಈಗ ನಿಮ್ಮ ಹತ್ರ ಉಳಿದಿರೋದು ಬರೀ 2 ಆಪ್ಷನ್ಸ್ ಮತ್ತು 1 ಬ್ಲಾಂಕ್. 50-50 ಚಾನ್ಸ್ ಇರೋದ್ರಿಂದ 2ನೇ ಆನ್ಸರು ತಪ್ಪಾಗೋದಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಟೆಕ್ನಿಕ್ ನ ಉಪಯೋಗಿಸ್ಕೊಂಡು ನೀವು ಸೆಕೆಂಡ್ ಆನ್ಸರ್ನ ಈಸಿಯಾಗಿ ಕಂಡು ಹಿಡ್ಕೊಳ್ಬಹುದು. Our technique number 3 is the subject-verb agreement or the tense check. Sometimes the tense of the sentence gives away the answer. If the paragraph is written in the past tense, which most of the stories like Two Deer or The Gardener are, the expression in the blank will often need to be in the past tense too. For example, vanished instead of vanish, breathed instead of breathe. Matching the tenses help you cross verify if your choice is correct. ತುಂಬಾ ಸರಿ ಏನಾಗುತ್ತೆ ಅಂದ್ರೆ ಬ್ರಾಕೆಟ್ ನಲ್ಲಿರೋ ಆಪ್ಷನ್ ನ ಸೆಂಟೆನ್ಸ್ ಒಳಗಡೆ ಹಾಗೆ ಬರೆದ್ರೆ ಅದು ತಪ್ಪಾಗುತ್ತೆ. ಅದಕ್ಕೆ ಗೋಲ್ಡನ್ ರೂಲ್ ನೆನ್ಪಿಟ್ಕೊಳ್ಳಿ. ಡೋಂಟ್ ಬ್ಲೈಂಡ್ಲಿ ಕಾಪಿ ದ ಆಪ್ಷನ್, ಮ್ಯಾಚ್ ದ ಗ್ರಾಮರ್ ಆಫ್ ದ ಸೆಂಟೆನ್ಸ್. ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್, ದ ಓಲ್ಡ್ ಮ್ಯಾನ್ ಡ್ಯಾಶ್ ಅಂಡ್ ವಾಸ್ ನೆವರ್ ಸೀನ್ ಅಗೇನ್. ನಿಮ್ಗೆ ಬ್ರಾಕೆಟ್ ನಲ್ಲಿ ವ್ಯಾನಿಶ್ ಇನ್ ಟು ಥಿನ್ ಏರ್ ಅಂತ ಕೊಟ್ಟಿರಬಹುದು. ನೀವು ಅದನ್ನ ಹಾಗೆ ವ್ಯಾನಿಶ್ ಇನ್ ಟು ಥಿನ್ ಏರ್ ಅಂತ ಬರೆದ್ರೆ ಅದು ತಪ್ಪಾಗುತ್ತೆ. ಅದನ್ನ ನೀವು ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲದಲ್ಲಿ ವ್ಯಾನಿಶ್ಡ್ ಇನ್ ಟು ಥಿನ್ ಏರ್ ಅಂತಾನೆ ಬರಿಬೇಕು. ಫೋರ್ತ್ ಟೆಕ್ನಿಕ್ ಅಂದ್ರೆ ಫೋಕಸ್ ಆನ್ ಇಂಪಾರ್ಟೆಂಟ್ ಚಾಪ್ಟರ್ಸ್. ಇದೆ ಈ ಫೋರ್ತ್ ಟೆಕ್ನಿಕ್. ಇದರಲ್ಲಿ ನೀವು ಟೂ ಡಿಯರ್, ದ ವೋಟರ್, ದ ಗಾರ್ಡನರ್ ಈ 3 ಪಾಠಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹೆಚ್ಚಾಗಿ ಇವುಗಳಿಂದ ಎಕ್ಸ್ಪ್ರೆಷನ್ಸ್ ಬರುತ್ತೆ. ಇವುಗಳು ಅಲ್ಲದೆ ವೇರ್ ದೇರ್ ಇಸ್ ಅ ವೀಲ್, ಅ ಸನ್ನಿ ಮಾರ್ನಿಂಗ್, ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಇವುಗಳಿಂದನೂ ಬರೋ ಚಾನ್ಸಸ್ ಇರುತ್ತೆ. ಆದ್ರೆ ಒಟ್ನಲ್ಲಿ ಯಾವುದೇ ಚಾಪ್ಟರ್ ಇಂದ ಬಂದ್ರೇನು ನಾನು ನಿಮ್ಗೆ ಹೇಳ್ಕೊಟ್ಟಿರೋ ಈ 3 ಟೆಕ್ನಿಕ್ಸ್ ನ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ನೀವು 2 ಮಾರ್ಕ್ಸ್ ಖಂಡಿತವಾಗ್ಲೂ ತಗೋಬಹುದು. ಈಗ ನಾವು ಕೆಲವು ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್ಸ್ ಮತ್ತೆ ಅವುಗಳ ಮೀನಿಂಗ್ ಅನ್ನು ನೋಡೋಣ. ಅದಕ್ಕೆ ಮುಂಚೆ ಈಗಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಜಸ್ಟ್ ಟೇಕ್ ಅ ಸೆಕೆಂಡ್ ಟು ಸಬ್ಸ್ಕ್ರೈಬ್ ದ ಚಾನಲ್ ಅಂಡ್ ಪ್ಲೀಸ್ ಡೂ ಕಮೆಂಟ್. ನಿಮ್ ಕಮೆಂಟ್ ಇಂದ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ. ಕಮೆಂಟ್ ಮಾಡಿ ಹಾಗೂ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೂ ಒಂದು ಪುಟ್ಟ ಲೈಕ್ ಕೊಡೋದಕ್ಕೆ ಮರಿಬೇಡಿ. ಈಗ ಎಕ್ಸ್ಪ್ರೆಷನ್ಸ್ ನ ನೋಡೋಣ. ಟು ಟೇಕ್ ಅ ಯು ಟರ್ನ್ ಮೀನ್ಸ್ ಟು ಕಂಪ್ಲೀಟ್ಲಿ ಚೇಂಜ್ ಯರ್ ಡಿಸಿಷನ್ ಆರ್ ಡೈರೆಕ್ಷನ್. ಟು ಬಿ ಸಿಕ್ ಆಫ್ ಅಂತಂದ್ರೆ ಟು ಬಿ ವೆರಿ ಟಯರ್ಡ್ ಆಫ್ ಸಮಥಿಂಗ್. To get rid of means to remove or throw away something unwanted. To give up is to stop trying. By honest labor means by working hard in fair and honest way. To look aside means to look very untidy and funny. To pass the time is to do something until time goes by. To take refuge means to go to a safe place for protection. To vanish into thin air is to disappear completely and suddenly. To breathe one's last is to die. To well up means to fill with tears and or strong feelings. To flex one's muscles is to show your power or strength. As things turned out means in the end, finally. To take to is to begin to like or enjoy something. Before one knows it means very quickly or sooner than expected. Turn out in one's best means to wear your best clothes. In a fix means in a difficult situation.
To turn one's head means to make someone proud or arrogant. Whisper into one's ears is to tell something secretly. To go line by line is to check or read one line at a time. Behind the wheel means in control, driving or leading. Put a spoke in the wheel means to stop or slow someone's progress. To break the fetters means to become free from restrictions or limits. Students, with this we come to the end of this video. In our next video, let's look into something more interesting. Keep learning, keep growing. All the best.